ನಮಸ್ಕಾರ. ಸುದ್ದಿಗಳ ಸಂಗ್ರಹವೇ ಕರುನಾಟಿ ಟಿವಿ. ಮಳವಳ್ಳಿ ಪಟ್ಟಣದ ಮಾರೇಹಳ್ಳಿ ಸಮೀಪವಿರುವ BGS ಪಬ್ಲಿಕ್ ಸ್ಕೂಲ್ ಆವರಣದಲ್ಲಿ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮವನ್ನು CRC ಪಾಪಣ್ಣ ಉದ್ಘಾಟಿಸಿ ಮಾತನಾಡಿ, ಮಕ್ಕಳಲ್ಲಿನ ನೆನಪಿನ ಶಕ್ತಿ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಕ್ಕಳಿಗೆ ನೀಡುವ ಮುಖಾಂತರ ಸುಲಭವಾಗಿ ಅಕ್ಷರ ಕಲಿಕೆ ಈ ಕಾರ್ಯಕ್ರಮ ಸರಳವಾಗಿದೆ ಎಂದು ತಿಳಿಸಿದರು. ಪೋಷಕರು ತಮ್ಮ ಮಕ್ಕಳ ಜವಾಬ್ದಾರಿ ಪಠ್ಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಬೆಳೆಸಿ ಕಲಿಸಿ ಪ್ರೋತ್ಸಾಹಿಸಬೇಕೆಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಶಾಲೆಯ ಟ್ರಸ್ಟಿ ಪುಟ್ಟಲಿಂಗೇಗೌಡ, ಮುಖ್ಯ ಶಿಕ್ಷಕಿ ಶಶಿರೇಖಾ ಸೇರಿದಂತೆ ಶಾಲೆಯ ಶಿಕ್ಷಕರು, ಮಕ್ಕಳು, ಪೋಷಕರು, ವಿವಿಧ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಒಂದು ಕವರ್ಗೆ ಹಾಕ್ಕೊಡೋದು. ವಿದ್ಯಾರ್ಥಿಗಳು ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಿಗೆ ತಮ್ಮ ಪರಿಚಯ ಮಾತಾಡಬೇಕು. ವಿದ್ಯಾರ್ಥಿಗಳು ನಮ್ಮ BGS ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ಇವತ್ತು ಮಕ್ಕಳ ಸಂತೆ ಹಾಗೂ ಕುಕ್ ವಿತೌಟ್ ಫೈರನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಆರ್ಗನೈಸ್ಗೆ ಮುಖ್ಯ ಅತಿಥಿಯಾಗಿ ಪಾಪಣ್ಣ ಸರ್ CRP ಆಗಿದ್ದಾರೆ ನಮ್ಮ ಮಳವಳ್ಳಿ ಡಿವಿಷನಲ್ಲಿ, ಹಾಗೂ ಪುಟ್ಟಲಿಂಗೇಗೌಡರು ಅವರು ಚಿಕ್ಕರಸಿಕೆರೆಯಲ್ಲಿ ಟ್ರಸ್ಟಿ ಮೆಂಬರ್ ಆಗಿದ್ದಾರೆ, ನಮ್ಮ ಶಾಲೆಗೆ ಟ್ರಸ್ಟಿ ಮೆಂಬರ್ ಆಗಿದ್ದಾರೆ, ಹಾಗೂ ನನ್ನ ಟೀಚರ್ಸು ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿ ಈ ಪ್ರೋಗ್ರಾಮನ್ನು ಆರ್ಗನೈಸ್ ಮಾಡಿದ್ದೀವಿ. ಈ ಪ್ರೋಗ್ರಾಮ್ನ ಉದ್ದೇಶ ಏನು ಅಂತ ಅಂದರೆ, ಮಕ್ಕಳಿಗೆ ಅವರಿಗೆ ಮ್ಯಾಥಮೆಟಿಕಲಿ ಟು ನೋ ದ ಪ್ರಾಫಿಟ್ ಆ್ಯಂಡ್ ಲಾಸ್, ಲಾಸ್ ಹೇಗಾಗುತ್ತೆ, ಗೇನ್ ಹೇಗೆ ಮಾಡಬೇಕು ಅನ್ನೋದು ಅರಿವು ಮೂಡಿಸ್ಕೊಳ್ಳೋದಕ್ಕೆ, ಮತ್ತು ಸೈಂಟಿಫಿಕ್ ಆಗಿ ಹೇಳಬೇಕು ಅಂದರೆ ಹೈಜೆನಿಕ್ ಆಗಿ, ಮತ್ತು ಏನನ್ನು ಹೇಗೆ ಸೋಷಲೈಸ್ ಆಗಬೇಕು, ಪೇರೆಂಟ್ಸ್ ಜೊತೆಲಾಗಲಿ ಹೊರಗಡೆ ಜನರ ಜೊತೆ ಹೇಗೆ ಮಾತಾಡಬೇಕು, ಅವ್ರ ಕಮ್ಯುನಿಕೇಷನ್ ಸ್ಕಿಲ್ ಆಗಲಿ ಎಲ್ಲ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಮೋರ್ ಥಿಂಗ್ ಇಟ್ಸ್ ಫನ್ ಆ್ಯಕ್ಟಿವಿಟಿ ಇದು. ಅವರು ಎವ್ರಿ ಡೇ ದ ಹೋಲ್ ಇಯರ್ ದೇ ವಿಲ್ ಬಿ ಇನ್ ಎ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್. ಇದು ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಆಗಿರೋದ್ರಿಂದ ದೇ ವಿಲ್ ಎಂಜಾಯ್ ಎ ಲಾಟ್. ಸೊ ನಮ್ಮ ಕಾನ್ಸೆಪ್ಟ್ ಏನಿತ್ತು ಅಂದರೆ, ಮಕ್ಕಳಿಗೆ ಅರಿವು ಮೂಡಿಸೋದಕ್ಕೆ, ಹೈಜೆನಿಕ್ ಆಗಲಿ ಮ್ಯಾಥಮೆಟಿಕ್ ಆಗಿ ವ್ಯವಹಾರ ಜ್ಞಾನ ತಿಳ್ಕೊಳ್ಳೋದಾಗಲಿ, ಸೋಷಲೈಸ್ ಆಗಲಿ, ಸೊ ಓವರ್ ಆಲ್ ಥಿಂಗ್ಸ್ ಇಟ್ಸ್ ಅನ್ ಎಕ್ಸೆಟ್ರಾ. ಸೊ ಟು ನೋ ಅಬೌಟ್ ದಟ್ ಈ ಪ್ರೋಗ್ರಾಮ್ನ ಆರ್ಗನೈಸ್ ಮಾಡಿದ್ದೀವಿ. ಸೊ ಈ ಪ್ರೋಗ್ರಾಮ್ಗೆ ಇಲ್ಲಿ ಕೆಲವು 3-4 ಶಾಲೆಗಳಿಗೆ ಕೂಡ ನಾವು ಇನ್ವೈಟ್ ಮಾಡಿದ್ದೀವಿ. ಇವಾಗ ಆಗಲೇ ಒಡ್ರಳ್ಳಿ ಶಾಲೆ ಗೌರ್ಮೆಂಟ್ ಶಾಲೆಯಿಂದ ಮುಖ್ಯ ಶಿಕ್ಷಕರು ಹಾಗೂ ಅವರ ಸ್ಟೂಡೆಂಟ್ಸ್ ಕೂಡ ಬಂದಿದ್ದಾರೆ, ಮಕ್ಕಳು ಕರ್ಕೊಂಡು ಬಂದಿದ್ದಾರೆ. ಮತ್ತು ಇಲ್ಲಿ ಮಾರೇಹಳ್ಳಿ ಈ ಹಳ್ಳಿ ಗ್ರಾಮದ ಮುಖ್ಯಸ್ಥರು ಹಾಗೂ ಜನಗಳು ಕೂಡ ಬಂದು ಇದಕ್ಕೆ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ನನ್ನ ಸ್ಟೂಡೆಂಟ್ಸ್ ಪೇರೆಂಟ್ಸ್ ಕೂಡ ತುಂಬ ಸುತ್ತಮುತ್ತ ಹಳ್ಳಿಗಳಿಂದನೆಲ್ಲರೂ ಬರ್ತಾ ಇದ್ದಾರೆ. ಸೊ ಇದೊಂದು ಯಶಸ್ವಿ ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ, ಆಗಿದೆ. ಥ್ಯಾಂಕ್ಸ್ ಎಲ್ಲ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಯಶಸ್ವಿಗೊಳಿಸಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಏನು ಕ್ಯಾಂಟೀನ್ ಇದು ಡ್ರೈ ಜಾಮೂನ್ ಅದನ್ನು ड्राई जामुन तो पता ड्राई जामुन
ಅದು ಬಹಳ ಹೆಮ್ಮೆಯ ವಿಷಯ ಅಂತ ಹೇಳ್ಕೋಬೇಕು. ಯಾಕೆ ಅಂತಂದ್ರೆ ಮಕ್ಕಳಿಗೆ ಪಾಠ ಎಷ್ಟು ಮುಖ್ಯನೋ ಪಠ್ಯೇತರ ವಿಷಯಗಳು ಕೂಡ ಬಹಳ ಮುಖ್ಯ. ನಾವು ಪಾಠದಿಂದಲೇ ಎಲ್ಲವನ್ನ ಕಲಿತೀವಿ ಅಂತಕ್ಕಂಥದ್ದು ಸುಳ್ಳು. ನಾವು ನಿತ್ಯ ಜೀವನದಲ್ಲಿ ಏನೇನು ವ್ಯವಹಾರಗಳನ್ನು ಮಾಡ್ತೀವಿ ಅವೆಲ್ಲವನ್ನ ನಾವು ಅರ್ಥಕೊಂಡಾಗ ಮಾತ್ರ ಅದು ನಿಜವಾದ ಶಿಕ್ಷಣ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ಮಕ್ಕಳಿಗೆ ಮಕ್ಕಳ ಸಂತೆ ಮಾಡಿ ಅಲ್ಲಿ ಒಂದು ವ್ಯಾವಹಾರಿಕ ಜ್ಞಾನವನ್ನ ಬೆಳೆಸಲಿಕ್ಕೆ ಈ ವ್ಯಾಪಾರ ಮಾಡೋದು ಹೇಗೆ, ಕೊಡೋದು ಹೇಗೆ, ಕೊಳ್ಳೋದು ಹೇಗೆ, ಅದು ನಾವು ವಿನಿಮಯ ಮಾಡ್ಕೊಳ್ತೇವೆ, ಹಣವನ್ನ ವಿನಿಮಯ ಮಾಡ್ತಕ್ಕಂಥದ್ದು ಹೇಗೆ ಹೊಸದಾಗಿ ಗೊತ್ತಾದ್ರೆ ಅದು ನಿಜವಾದ ಶಿಕ್ಷಣ ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ತೀವಿ. ಅದರಲ್ಲಿ ಪಠ್ಯೇತರ ಚಟುವಟಿಕೆಗಳಿಗೆ ಪ್ರತಿಭಾ ಕಾರಂಜಿ ಆಗ್ಬೋದು, ಆಟೋಟಗಳಾಗ್ಬೋದು, ಮತ್ತೆ ಶಾಲಾ ಪ್ರವಾಸಗಳಾಗ್ಬೋದು, ಅದೇ ರೀತಿ ಮಕ್ಕಳ ಸಂತೆ ಆಗ್ಬೋದು, ವಾರ್ಷಿಕೋತ್ಸವ ಆಗ್ಬೋದು. ಇವೆಲ್ಲವೂ ಕೂಡ ಸರ್ವಾಂಗೀಣ ಅಭಿವೃದ್ಧಿಗೆ ಸಹಕಾರವನ್ನು ನೀಡ್ತವೆ. ಮಕ್ಕಳು ಬರೀ ಪಾಠವನ್ನು ಕಲಿತು ಬಾಯ್ಪಾಠ ಮಾಡಿ ಒಪ್ಪಿಸ್ಬಿಟ್ರೆ ಅದು ಶಿಕ್ಷಣ ಆಗಲ್ಲ. ಆ ನಿಟ್ಟಿನಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಬೆಳೆಸಬೇಕು ಅಂತಂತಂದ್ರೆ ಇವೆಲ್ಲ ಚಟುವಟಿಕೆಗಳು ಬಹಳ ಮುಖ್ಯವಾಗಿರ್ತವೆ. ಈ ನಿಟ್ಟಿನಲ್ಲಿ ಪಠ್ಯಕ್ಕೆ ಎಷ್ಟು ಆದ್ಯತೆ ಕೊಡ್ತೀವೋ ಪಠ್ಯೇತರ ಚಟುವಟಿಕೆಗಳು ಕೂಡ ಅಷ್ಟೇ ಆದ್ಯತೆಯನ್ನು ಕೊಟ್ಟರೆ ಮಕ್ಕಳ ಅಭಿವೃದ್ಧಿ ಶೈಕ್ಷಣಿಕವಾಗಿ ಉತ್ತಮಗೊಳ್ತದೆ. ಆ ನಿಟ್ಟಿನಲ್ಲಿ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಏರ್ಪಡಿಸಿ ಮಕ್ಕಳು ಬಹಳ ಕುತೂಹಲಕಾರಿಯಾಗಿ ತಮಗೆ ವಹಿಸಿರ್ತಕ್ಕಂಥ ಚಟುವಟಿಕೆಗಳನ್ನ ಮಾಡಿಕೊಂಡು ಕೂತಿದ್ದಾರೆ. ನಾವೆಲ್ಲರೂ ಕೂಡ ಅವರನ್ನು ವೀಕ್ಷಣೆ ಮಾಡಿ ಅವರ ಚಟುವಟಿಕೆಗಳಿಗೆ ಪ್ರೋತ್ಸಾಹವನ್ನು ಕೊಡಬೇಕು. ಮತ್ತು ಅವ್ರಿಗೆ ತಪ್ಪು ಸರಿ ಏನೇ ಮಾಡಿದ್ರೂ ಪರವಾಗಿಲ್ಲ, ಅವ್ರಿಗೆ ಉತ್ತೇಜನವನ್ನು ಕೊಡಬೇಕು. ತಪ್ಪು ಮಾಡ್ತಾನೆ ಮಕ್ಕಳು ಕಲಿಬೇಕು. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತ ಕರಿತೀವಿ ನಾವು ತಪ್ಪು ಮಾಡ್ತಾನೆ ಕಲಿಬೇಕು. ಕಲಿಕೆ ಏಕದಮ್ಮ ನಾವು ಸರಿ ಮಾಡ್ತೀವಿ ಅಂತಕ್ಕಂಥದ್ದು ಸುಳ್ಳು. ನಾವು ಯಾವುದೋ ಒಂದು ಸೈಕಲ್ ಕಲಿಬೇಕು ಅಂದ್ರೂ ಕೂಡ ನಾವು ಎಷ್ಟು ಸಾರಿ ಬಿದ್ದಿರ್ತೀವೋ, ಎಷ್ಟು ಸಾರಿ ಎದ್ದಿರ್ತೀವೋ, ಅದು ನಿಜವಾಗಿ ಅದನ್ನು ಪರ್ಫೆಕ್ಟಾಗಿ ಕಲಿತಾಗ ಅದು ನಿಜವಾದ ಶಿಕ್ಷಣ ಆಗುತ್ತೆ. ಹಾಗಾಗಿ ತಪ್ಪುಗಳನ್ನು ಮಾಡ್ತಾ ಕಲಿತಕ್ಕಂಥದ್ದೇ ನಿಜವಾದ ಶಿಕ್ಷಣ. ನಮ್ಮ ಸೈಕಾಲಜಿಸ್ಟ್ಗಳು ಕೂಡ ಹೇಳಿರೋದೇ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತಂದ್ರೆ ನಾವು 1 ಸಾರಿ ತಪ್ಪು ಮಾಡ್ತೀವಿ, 2 ಸಾರಿ ತಪ್ಪು ಮಾಡ್ತೀವಿ, 3ನೇ ಸಾರಿ ಅದನ್ನು ಸರಿಪಡಿಸ್ಕೊಳ್ತಾ ಹೋಗ್ತೀವಿ. ಆ ಸರಿಪಡಿಸ್ಕೊಂಡು ಅದನ್ನು ಕಲಿಕೆ ಅನ್ನೋದು ಒಂದು ಉತ್ತಮ ಸ್ಥಾನಕ್ಕೆ ಹೋಗುತ್ತೆ. ಈ ನಿಟ್ಟಿನಲ್ಲಿ ನಾವೆಲ್ಲರಿಗೂ ಕೂಡ ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡೋದ್ರ ಜೊತೆಗೆ ಈ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ಭಾಗವಹಿಸೋದನ್ನ ನಾವು ಕಲಿಸ್ಬೇಕು. ಈಗ ಮಹಾನ್ ವ್ಯಕ್ತಿಗಳು ಉನ್ನತ ಸ್ಥಾನದಲ್ಲಿ ಉದಾಹರಣೆ ಸಚಿನ್ ಆಗ್ಬೋದು, ಅವರು ಒಳ್ಳೆ ಏನು ಪದವಿ ಪಡೆದವರಲ್ಲ, ಕಡಿಮೆ ಶೈಕ್ಷಣಿಕವಾಗಿ ಇದ್ರೂ ಕೂಡ ವಿಶ್ವ ಪ್ರಸಿದ್ಧಿಯನ್ನ ಪಡೆದರು. ಹೀಗೆ ಅನೇಕರು ಪಠ್ಯೇತರ ಚಟುವಟಿಕೆಗಳಲ್ಲೇ ಉತ್ತಮ ಸ್ಥಾನವನ್ನು ಪಡೆದಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ಕೂಡ ಈ ರೀತಿ ಪಠ್ಯ ಎರಡೂ ಚಟುವಟಿಕೆಗಳಲ್ಲೂ ಕೂಡ ಭಾಗವಹಿಸಿ ಒಳ್ಳೆಯ ಹೆಸರನ್ನ ತರಲಿ. ತಂದೆ ತಾಯಿಗೆ, ನಮ್ಮ ನಾಡಿಗೆ, ನಮ್ಮ ಜಿಲ್ಲೆಗೆ, ನಮ್ಮ ತಾಲೂಕಿಗೆ ಎಲ್ಲಕ್ಕ ಹೆಸರು ತರಲಿ ಅಂತ ಹೇಳ್ತಾ ನನ್ನ ಕರೆಸಿ 2 ಮಾತಾಡ್ಲಿಕ್ಕೆ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.